ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಷ್ಟೇ ಚೆನ್ನಾಗಿದೆ, ಮಣ್ಣು ಕೂಡ ಸೂಪರಾಗಿದೆ. ಆದರೆ ಇಲ್ಲಿ ನೀರು ಯಥೇಚ್ಛವಾಗಿರೋದ್ರಿಂದ ಇವರು ಭತ್ತ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಚಾನಲ್ ವಾಟ್ರ್ ಬಂದಿರೋದ್ರಿಂದ, ಒಳ್ಳೆ ನೀರಾವರಿ ಇರೋದ್ರಿಂದ ಇವರು ಭತ್ತ ಬೆಳೀತಾ ಇದ್ದಾರೆ. ನಾವು ಕೂಡ ಬೇಕು ಅಂದರೆ ಭತ್ತ ಬೆಳಿಬೋದು, ಇಲ್ಲ ಅಂತಂದರೆ ಒಳ್ಳೆ ತೋಟ ಕೂಡ ಮಾಡ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ, ಒಳ್ಳೆ ಅದ್ಭುತವಾಗಿದೆ, ಒಳ್ಳೆ ಸೂಪರ್ ಜಾಗ ನೋಡಿ. ತೆಂಗು, ಅಡಿಕೆ, ಬಾಳೆ ಇವುಗಳಿಗೆಲ್ಲ ಅರಿಶಿನ ಇವುಗಳಿಗೆಲ್ಲ ಯಥೇಚ್ಛವಾಗಿ ನೀರು ಬೇಕು. ಕಬ್ಬು ಇವೆಲ್ಲ ವರ್ಷದ ಬೆಳೆಗಳು. ನಾವು ಒಳ್ಳು ಹಾಕೋಬೋದು, ಇಲ್ಲಂತಾರೆ ಅಡಿಕೆ ತೆಂಗು ಹಾಕ್ಕೊಂಡು ಅವುಗಳ ಮಧ್ಯ ಸ್ವಲ್ಪ ಒಂದಷ್ಟು ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಕೂಡ ನಾವು ಹಾಕ್ಕೊಂಡು ವ್ಯವಸಾಯ ಮಾಡ್ಬೋದು ಸ್ನೇಹಿತರೆ. ನಾವು ಚಾನಲ್ ನೀರು ಒಳಗಡೆ ಬರೆದಿರೋ ಮಟ್ಟಿಗೆ ಮಾಡ್ಕೋಬೋದು ಆರಾಮಾಗಿ. ಅಷ್ಟು ಚೆನ್ನಾಗಿದೆ ಜಾಗ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್. ಆಮೇಲೆ ಅಲ್ಲೆಲ್ಲ ನಿಮಗೆ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಕೂಡ ಹೇಳಿದ್ನಲ್ಲ, ಆ ಥರ ತೋಟ ಮಾಡ್ಬೋದು ಸ್ನೇಹಿತರೆ. ಇದು ಮೈಸೂರಿಗೆ 45 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 45 ಆಗುತ್ತೆ, ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಜಾಗ ಮಾತ್ರ. ನಾವು ಇಲ್ಲಿ ಒಳ್ಳೆ ಮಿಶ್ರ ಬೆಳೆಗಳನ್ನ ಅನುಕೂಲವಾಗಿ ಸೂಪರಾಗಿ ಬೆಳಿಬೋದು ಸ್ನೇಹಿತರೆ. ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನೀರು ತುಂಬ ಮುಖ್ಯ ಸ್ನೇಹಿತರೆ. ನಾವು ಜಾಗ ನೋಡಿ ಮೋಸ ಹೋಗೋದಕ್ಕಿಂತ ಒಳ್ಳೆ ನೀರಾವರಿ ಕಣ್ಣಿಗೆ ಕಾಣುತ್ತೆ. ಇದನ್ನು ನಾವು ಹೆಂಗಾರು ಬದಲಾವಣೆ ಮಾಡ್ಬೋದು ಭೂಮಿನ. ಯಾವತ್ತೂ ಭೂಮಿ ಮಗು ಇದ್ದಂಗೆ. ಮಗುವಿಗೆ ನಾವು ಯಾವ ಥರ ಒಂದು ಸಂಸ್ಕೃತಿ ಕಳಿಸ್ತೀವೋ, ಇಲ್ಲ ಒಂದು ಒಳ್ಳೆ ಬುದ್ಧಿ ಹೇಳಿಕೊಟ್ಟು ಒಳ್ಳೆ ದಾರಿ ಕಳಿಸ್ತೀವೋ, ಹಾಗೆ ಭೂಮಿನ ನಾವು ಇದನ್ನು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ನಾವೀಗ. ಅಂದರೆ ಕಲ್ಟಿವೇಷನ್ ರೀತಿಲಿ ನಾವೀಗ ತೋಟ ಮಾಡ್ತೀವಿ, ಅದಕ್ಕೂ ಸಹ ಸರಿಯೇ. ಇಲ್ಲ ಬೆಳೆ ಬೆಳಿತೀವ, ಅದಕ್ಕೂ ಓಕೆ. ಇಲ್ಲ ಮಿಶ್ರ ಬೆಳೆ ಬೆಳಿತೀವ, ಓಕೆ. ಅಂದರೆ ನಾವು ಹೆಂಗೆ ರೂಪಿಸ್ತೀವೋ ಹಂಗೆ ರೂಪಿಸುತ್ತೆ. ಕೆಲವು ಭೂಮಿಗಳಲ್ಲಿ ಆಗಲ್ಲ ಸ್ನೇಹಿತರೆ. ಯಾಕೆಂದರೆ ಜಾಸ್ತಿ ನೀರಿದ್ದಾಗ ಅದು ನಾವು ಭತ್ತನೇ ಬೆಳಿಬೇಕು, ಕಬ್ಬೇ ಬೆಳಿಬೇಕು, ಹಿಂಗಿರುತ್ತೆ. ಇಲ್ಲಿ ಆ ಥರ ಪ್ರಮೇಯನೇ ಇಲ್ಲ ನಮಗೆ. ಇಲ್ಲಿ ಅಂದರೆ ತೋಟ ಮಾಡಲಿಕ್ಕೆ ಒಳ್ಳೆ ಜಾಗ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಪೊಲ್ಯೂಷನ್ ಇಲ್ಲ. ಇವತ್ತು ಯಾಕೆ ಅಂತಂದರೆ ಇವತ್ತು ಕೂಡ ಪತ್ರಿಕೆ ನೋಡಿದಾಗ ಒಂದು ಅನುಭವ ಬಂತು. ಅಂದರೆ ಇಷ್ಟೇ, ಡೆಲ್ಲಿಲಿ ಇರೋರೆಲ್ಲ ಈಗ ಒಳ್ಳೆ ಗಾಳಿ ಸಿಗದೆ ಬೆಂಗಳೂರು ಕಡೆ ಬರ್ತಾಯಿದ್ದಾರೆ ಅನ್ನೋ ಮಾಹಿತಿ ಆಯಿತು. ಕಾಲಕ್ರಮೇಣ ಬೆಂಗಳೂರು ಕೂಡ ಅದೇ ರೀತಿ ಆಗುತ್ತೆ ಅನ್ನೋ ಮಾಹಿತಿ ಇದೆ. ನಾವು ಅದಕ್ಕೋಸ್ಕರ ಒಳ್ಳೆ ಜಾಗ, ಒಳ್ಳೆ ನೀರಾವರಿ ನೋಡಿ. ನೀರಿಗೆ ಒಂದಿನ ಮರ ಬಂದೇ ಬರುತ್ತೆ. ಯಾಕೆ ಎಷ್ಟೋ ಸಲ ಮಳೆ ಸುಮಾರು ವರ್ಷ ಅಂದರೆ 1-2-3 ವರ್ಷ ಇದೆ, ಜನಗಳಿಗೆ ತುಂಬ ಹಿಂಸೆ ಕೊಟ್ಟಿರೋದು ಎಲ್ಲರಿಗೂ ಕೂಡ ಕಣ್ಣಿಗೆ ಕಾಣುತ್ತೆ ಸ್ನೇಹಿತರೆ. ಆದರೆ ಈ ಥರ ಜಾಗಗಳಲ್ಲಿ ಆ ಥರ ತೊಂದರೆ ಇಲ್ಲ. ಒಂದು 5 ವರ್ಷ ಮಳೆ ಬರೆದ್ರು ಇಲ್ಲಿ ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಚಾನಲ್ ನೀರು ಚೆನ್ನಾಗಿದೆ, ಎಲ್ಲ ನೀರು ಅನುಕೂಲತೆ ಚೆನ್ನಾಗಿದೆ. ನಾವು ಎಲ್ಲೇ ಹೋದ್ರು ನಾವು ಹೇಳೋದೇ ಇಷ್ಟು, ಭೂಮಿ ಹೆಂಗಾರ ಇರಲಿ, ನೀರು ಚೆನ್ನಾಗಿದೆಯಾ, ಭೂಮಿಗೆ ಹೋಗೋದಕ್ಕೆ ದಾರಿ ಚೆನ್ನಾಗಿದೆಯಾ, ಪೇಪರ್ ಕ್ಲಿಯರ್ ಆಗಿದೆಯಾ, ಇದಿಷ್ಟು ಅಚ್ಚುಕಟ್ಟಾಗಿದ್ದರೆ ವ್ಯವಸಾಯ ಮಾಡೋದಕ್ಕೆ ಇದಕ್ಕಿಂತ ಬೇರೆ ಬೇಕಾಗಿಲ್ಲ ಸ್ನೇಹಿತರೆ. ವಿಲೇಜು ಕೂಡ ನೀರಿದ್ದಾವೆ, ಲೇಬರ್ಗಳು ಕೂಡ ಇವತ್ತಿನೆಲ್ಲ ಸ್ನೇಹಿತರೆ. ಇವರು ಪರ್ ಗುಂಟೆ ಬಂದು 1 ಲ್ಯಾಕ್ ಕೇಳ್ತಾಯಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಜಾಸ್ತಿ ಏನು ಅವ್ರು ನಗೇಶನ್ ಮಾಡೋಲ್ಲ, ಸ್ವಲ್ಪನೇ ಮಾಡಿದ್ರೆ ನಿಮಗೆ ಎದುರುಗಡೆ ಕೂತ್ಕೊಂಡಾಗ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸ್ನೇಹಿತರೆ. ನೋಡಿ ಸುತ್ತಮುತ್ತ ವಾತಾವರಣ, ನಾವು ಇವತ್ತು ಏನೇ ಮಾಡಿದ್ರೂ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ಪರಿಸರ, ಪ್ರತಿಯೊಂದಕ್ಕೆ ಇದು ಮಾಡಬೇಕು. ಆಮೇಲೆ ಸಾವಯವ ಕೃಷಿ ಮಾಡೋದಕ್ಕೆ ಆದಷ್ಟು ನಾವು ಪ್ರಯತ್ನ ಪಡಬೇಕು. ಇಲ್ಲಿ ನಾವು ಯಾವಾಗಲೂ ಹೇಳೋದು ಅಷ್ಟೇ, ನಾವು ಹೊರಗಡೆ ರಾಸಾಯನಿಕ ಗೊಬ್ಬರಕ್ಕಿಂತ ಮನೆಯಲ್ಲಿ ಅಂದರೆ ನಾವು ಜಮೀನುಗಳಲ್ಲಿ ಒಂದು ಕಸ ಇಟ್ಕೊಂಡು, ಯಾಕೆಂದರೆ ಅದು ಹಾಲು ಕೊಡುತ್ತೆ, ಒಂದು ಜೀವನ ಕಣ್ಣು ಮುಚ್ಕೊಂಡು ಸಾಗುತ್ತೆ ಸ್ನೇಹಿತರೆ. ಒಂದು ಹಸು ಅನ್ನೋದೊಂದು ಇದ್ದರೆ ಒಂದು ಸಂಸಾರ ಕಣ್ಣು ಮುಚ್ಕೊಂಡು ಸಾಗುತ್ತೆ. ನಾವು ಲೇಬರ್ಗಳಿಟ್ಟಾಗ ಅವ್ರುಗಳಿಗೆ ನಮ್ಮ ಇದರಿಂದ ದುಡ್ಡು ಕೊಡೋ ಬದಲು
ಅದು ಅವ್ರಿಗೆ ಹಣನೂ ಸಂಪಾದನೆ ಆಗುತ್ತೆ, ಅದ್ರ ಗೊಬ್ಬರ ನಮಗೆ ಜಮೀನಿಗೂ ಅನುಕೂಲ ಆಗುತ್ತೆ. ನೋಡಿ ಭಗವಂತ ಎಷ್ಟು ಒಳ್ಳೆಯ ಸೃಷ್ಟಿ ಕೊಟ್ಟಿದ್ದಾನೆ, ಒಂದರಿಂದ ಒಂದಕ್ಕೆ ಯಾವ ಥರ ಲಿಂಕ್ ಮಾಡಿದ್ದಾನೆ ಅಂತ ನಾವು ಆ ಥರ ಮಾಡ್ಬೋದು. ನಾವಿಲ್ಲಿ ತೋಟ ಕೂಡ ಹೇಳಿದಲ್ಲ, ಒಳ್ಳೆ ತೋಟ ಮಾಡಲಿಕ್ಕೂ ತುಂಬ ಅನುಕೂಲವಾಗಿದೆ. ಮಣ್ಣು ಅಂತ ಹೇಳಿದೆ ಸಾಲಿಡಾಗಿದೆ, ಯೋಚನೆ ಇಲ್ಲ. ನಮಗೆ ತಾರ್ ರೋಡಿಂದ ಇದು ನಮಗೆ ಹೆಚ್ಚು ಕಡಿಮೆ ನಮಗೆ 750ರಿಂದ 1 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ ಸ್ನೇಹಿತರೆ. ತುಂಬ ಒಳಗಡೆ ಏನೋದಕ್ಕಿಂತ ನಮಗೆ ದಾರಿ ಅಂತೂ ಇದ್ದೇ ಇದೆ. ನಾವು ಯಾವುದೇ ಲ್ಯಾಂಡ್ಗಳ ಮೇಲೆ ಹೋಗುವಂಥ ಪ್ರಮೇಯ ಇಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಜಾಗ ಬೇಕು ಅಂತಿರ್ತಾರೆ, ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ಥರ ಜಾಗಗಳು, ಈ ಥರ ನೀರಾವರಿ, ಇಷ್ಟು ನೀರಾವರಿ ಸಿಗೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ನೀವು ಎಲ್ಲೇ ಹೋಗಿ ಎಲ್ಲೇ ತಗೊಳ್ಳಿ, ಒಳ್ಳೆ ನೀರಾವರಿ ಇರುವ ಜಾಗಗಳನ್ನು ನೋಡಿ ತಗೊಳ್ಳಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.